ಆದಾಗ ಯಾರು ಕಂಪ್ಲೇಂಟೇ ಮಾಡಿಲ್ವಾ ಆದಿತ್ಯ? ಒಂದು ಬಾಲಕಿ ಆದಾಗ ಪೊಲೀಸ್ ಠಾಣೆಗೆ ಇದು ವಿಚಾರ ಗೊತ್ತಿದ್ದಾಗ ಆ ಬಾಲಕಿ ಕಡೆಯವರು ಬಂದು ಒಂದು ಪೊಲೀಸರು ಅಫಿಷಿಯಲ್ ಆಗಿ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅಂದರೆ ಒಂದು ಬಾಲಕಿಗೆ ತಂದೆ ಇರಬೇಕು, ತಾಯಿ ಇರಬೇಕು, ಸಂಬಂಧಿಕರು ಇರಬೇಕು, ಯಾರೂ ಬಂದಿಲ್ವಾ? ಅಥವಾ ಆ ಬಾಲಕಿ ನಿಜವಾಗ್ಲೂ ಅನಾಥೇನಾ? ಹೇಗೆ ಕಥೆ ಇದು ಅಂತ? ಹೌದು ರಮಕಾಂತ್, ಈ ಪ್ರಶ್ನೆ ಯಾವಾಗ ಈ ವಿಚಾರವನ್ನು ಆತ ತನ್ನ ಪಶ್ಚಾತ್ತಾಪದ ಪತ್ರದಲ್ಲಿ ಪ್ರಾರಂಭಿಕವಾಗಿ ಉಲ್ಲೇಖ ಮಾಡಿದ್ನು, ಎಲ್ರಿಗೂ ಕೂಡ ಒಂದು ರೀತಿ ಶಾಕ್ ಆಗಿತ್ತು. ಇಂಥ ಒಂದು ಭಯಂಕರ ಘಟನೆ, ಈ ರೀತಿ ಒಂದು ಬಾಲಕಿಯ ಸಾವಾಗುತ್ತೆ, ಅದು ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರಲಿಲ್ವಾ, ಆ ಸಂದರ್ಭದಲ್ಲಿ ಯಾವುದು ಮಿಸ್ಸಿಂಗ್ ಕಂಪ್ಲೇಂಟ್ ಇಲ್ವಾ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ರೀತಿ ಅನುಮಾನಗಳು ವ್ಯಕ್ತವಾಗಿತ್ತು. ಈ ರೀತಿ ಒಂದು ಘಟನೆ ಆದಂಥ ಸಂದರ್ಭ, ಅದು ಕೂಡ ಈಗ ಇನ್ ಕೇಸ್ ಆತ ಹೇಳಿರೋ ರೀತಿಯಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಮಾಡಿದ್ದು ಆಗಿದ್ರೆ ಅವತ್ತಿನ ದಿವಸನೇ ಅದನ್ನ ಮಾಡಿದಾರಾ, ಅಥವಾ UDR ಒಂದು ಪ್ರಕ್ರಿಯೆ ಇದೆ, ಒಂದಿಷ್ಟು ದಿನ ಪ್ರಕಟಣೆಯಲ್ಲಿ ಇಡಬೇಕಾಗುತ್ತೆ. ಯಾರಾದರೂ ಸಂಬಂಧಿಕರಿಗೆ ಮಾಹಿತಿ ಲಭ್ಯವಾದರೆ ಅವರು ಬಂದು ಕಂಪ್ಲೇಂಟ್ ಅನ್ನ ಅಥವಾ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಇದು ಪೊಲೀಸ್ ಪ್ರಕಟಣೆಯಲ್ಲೂ ಇರಲಿಲ್ವಾ? ಸೊ ಈ ಎಲ್ಲ ಆಯಾಮದಲ್ಲೂ ಕೂಡ ಈಗ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಆದರೆ ಒಂದು ಅರ್ಥದಲ್ಲಿ ನೋಡೋದಾದರೆ ರಮಕಾಂತ್, ಇಂಥ ಗಂಭೀರ ಆರೋಪಗಳು, ಇಷ್ಟೆಲ್ಲ ಉತ್ಖನನಗಳು ನಡೀತಾ ಇದೆ, ಈಗಲೂ ಕೂಡ ಉತ್ಖನನ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇವತ್ತು ಒಂದು ಹೊಸ ಅಚ್ಚರಿ ಜಾಗಕ್ಕೆ ಆತ ಕರೆದುಕೊಂಡು ಬಂದಿದ್ದಾನೆ. ಇಷ್ಟೆಲ್ಲ ಜಾಗದಲ್ಲಿ ಉತ್ಖನನ ಮಾಡಿದಂಥ ಸಂದರ್ಭ, ಭೂಗರ್ಭದ ಒಳಗಡೆಯಿಂದ ಕೇವಲ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಮತ್ತು ಮೇಲ್ಭಾಗದಲ್ಲಿ ಒಂದು ಕಡೆ ಸಿಕ್ಕಿದೆ ಬಿಟ್ಟರೆ ಇಷ್ಟು ಕಡೆಗಳಲ್ಲಿ ಎಲ್ಲೂ ಕೂಡ ಬೇರೆ ಭಾಗದಲ್ಲಿ ಮೃತದೇಹ ಸಿಕ್ಕಿರಲಿಲ್ಲ. ಮತ್ತು ನಿನ್ನೆ ಕೂಡ ಏನು ಕಲ್ಲೇರಿಯ ಒಂದು ಶಾಲಾ ಬಾಲಕಿಯ ವಿಚಾರ ಇತ್ತು, ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು ಈ ಒಂದು ಜಾಗಕ್ಕೋಸ್ಕರ. ಬೇರೆ ಎಲ್ಲ ಜಾಗದಲ್ಲಿ ನಿರಾಸೆ ಆದರೂ ಕೂಡ ಆ ಕಲ್ಲೇರಿಯ ಒಂದು ಜಾಗದಲ್ಲಿ ಆತನಿಗೆ ಎಕ್ಸಂಪ್ಷನ್ಸ್ ಇರಲಿಲ್ಲ, ಏನು ಸಮರ್ಥನೆಯನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಯಾವುದು ಕಟ್ಟಡ ಕಾಮಗಾರಿಗಳು ನಡೆದಿಲ್ಲ ಅಥವಾ ಪ್ರವಾಹ ಬಂದು ಏನೋ ಕೊಚ್ಕೊಂಡು ಹೋಯ್ತು ಅನ್ನುವಂಥ ರೀತಿಯ ಸಮರ್ಥನೆಗಳನ್ನ ನೀಡೋದಕ್ಕಲ್ಲ ಅವಕಾಶ ಇಲ್ಲ. ಈಗ ಬಂಗ್ಲಗುಡ್ಡ ಕಾಡಿನಲ್ಲಾದರೆ ಸಾಕಷ್ಟು ರೀತಿಯ ಮಾಹಿತಿಗಳು ಇತ್ತು, ಅಂದ್ರೆ ಸ್ಥಳೀಯರಲ್ಲೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಅಲ್ಲಿ ಪ್ರವಾಹ ಬಂದಿತ್ತು, ನೀರಿನ ಏರಿಳಿತ ಇತ್ತು, ನದಿ ತೀರ, ಹೀಗೆ ಅಲ್ಲಿ ಆ ಥರ ಏನಾದರೂ ಇದ್ದಿದ್ರೆ ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ, ಬೇರೆ ಕಡೆಯಲ್ಲಿ ಮಣ್ಣು ಹಾಕಿದ್ದಾರೆ ಅನ್ನುವಂಥ ರೀತಿಯಲ್ಲಿ. ಆದರೆ ಒಂದು ದಟ್ಟ ಕಾನನದ ನಡುವೆ ಆತನಿಗೆ ಬಹಳ ಎಕ್ಸಾಕ್ಟ್ ಆಗಿ ಗೊತ್ತಿರುವಂಥ ಜಾಗ, ಅದು ಕೂಡ 2010ನಲ್ಲಿ ಆತ ಅಲ್ಲಿ ಹೂತು ಹಾಕಿದ್ದೀನಿ. ತೀರಾ ಇತ್ತೀಚೆಗೆ ಅಂದರೆ ಅಲ್ಲಿಂದ ಆತ ನಾಪತ್ತೆ ಆಗುವ ಒಂದು 4 ವರ್ಷದ ಹಿಂದೆ ಆತ ಹೂತು ಹಾಕಿರುವಂಥ ಒಂದು ಜಾಗ. ಅಲ್ಲಿ ಯಾಕೆ ಸಿಗಲಿಲ್ಲ? ಮತ್ತು ಅಲ್ಲಿ ಆತನಿಗೆ ಬಹಳ ಅವಕಾಶಗಳನ್ನು ಕೂಡ ಕೊಟ್ಟರು. ಒಂದು 4 ಜಾಗ ಬೇರೆ ಬೇರೆ ಪಕ್ಕದಲ್ಲೇ ಬೇರೆ ಬೇರೆ, ಅಂದರೆ ಆತನಿಗೆ ಎಲ್ಲೆಲ್ಲ ಅನುಮಾನ ಇದೆಯೋ ಅಲ್ಲೆಲ್ಲ ಗುಂಡಿ ತೆಗೆಯುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು, ಅಲ್ಲಿ ಏನೂ ಸಿಕ್ಕಿಲ್ಲ. ಒಟ್ಟಾರೆ ಈತನ ಹೇಳಿಕೆ ದಿನ